ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಥರ್ಡ್ ಡೇ. ಇವತ್ತು ನ್ಯೂ ಇಯರ್, ನಾಳೆ ನ್ಯೂ ಇಯರ್ ಇರೋದ್ರಿಂದ ಸೊ ನ್ಯೂ ಇಯರ್ ತುಂಬ ಸ್ಪೆಷಲ್ಸ್ಗಳಿದೆ. ಇವತ್ತು ಈವ್ನಿಂಗು ಏನೇನೆಲ್ಲ ಇದೆ, ಏನೇನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ನಿಮಗೆ ಶಾಪಿಂಗ್ ಮಾಲ್ ಅಥವಾ ಚಿಕ್ಕದಾಗಿ ಏನೇನು ಶಾಪಿಂಗ್ ಇದೆ ಅದು ತೋರಿಸಿಲ್ಲ. ಅಂಡ್ ರಾಕ್ ಕ್ಲೈಂಬಿಂಗ್ ಅಲ್ವಾ ರಾಕ್ ಕ್ಲೈಂಬಿಂಗ್ ಅಂತ ತೋರಿಸಿಲ್ಲ. ಸೊ ಅದನ್ನು ಕೂಡ ಇವತ್ತು ಕವರ್ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ ವ್ಯೂ ಹೇಗಿರುತ್ತೆ ಶಿಪ್ದು ಅದನ್ನೆಲ್ಲನೂ ತೋರಿಸ್ತೀನಿ. ಸೊ ಏನೇನೆಲ್ಲ ಮಾಡಿದ್ವಿ, ಏನೇನೆಲ್ಲ ಇತ್ತು ಅಂತ ನೋಡೋಣ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೆಟ್ ಮೀ ಶೋ ಮೈ ಕ್ಯೂಟ್ ಹೇರ್ ಸ್ಟೈಲ್. ಚೆನ್ನಾಗಿದೆ ಅಲ್ಲ? ನಾನು ಔಟ್ಫಿಟ್ ತೋರಿಸ್ತೀನಿ, ಒಂದು ನಿಮಿಷ. ದಿಸ್ ಇಸ್ ಮೈ ಔಟ್ಫಿಟ್. ಇದು ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಅದು ಇದು ಮಾಡಲಿಕ್ಕೆ, ಮತ್ತು ಈವ್ನಿಂಗ್ಗೆ ಆಲ್ವೇಸ್ ಸಮಥಿಂಗ್ ನೈಸ್. ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ಹಲೋ ಹಲೋ ಚಿನ್ನಿ, ಹಾಯ್, ಹಲೋ, ಹೇಗಿದ್ದೀರಾ? ಡೆಕ್ 10 ಬ್ಯಾಕ್ ಸೈಡಲ್ಲಿ ಈ ಥರ ರಾಕ್ ಕ್ಲೈಂಬಿಂಗ್ ಇದೆ. ಸಿಕ್ಕಾಪಟ್ಟೆ ಹೈಟ್ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಚಿಕ್ಕ ಕಾಂಪಿಟೇಷನ್ ಥರನೂ ಇತ್ತು, ಏನೋ ಆ್ಯಕ್ಟಿವಿಟಿ ನಡೀತಾ ಇತ್ತು. ಅದಕ್ಕೋಸ್ಕರ ಅಲ್ಲಿ ನಿಮಗೆ ಟ್ರೈನರ್ಸ್ ಕೂಡ ಕೂತಿದ್ರು. ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಮುಂದೆ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಆಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋವಂಥದ್ದು ಸ್ಪಾ. ಹೌದು, ಇಲ್ಲಿ ತುಂಬಾ ಚೆನ್ನಾಗಿರೋವಂಥ ಸ್ಪಾ ಫೆಸಿಲಿಟಿ ಕೂಡ ಇದೆ, ಸಲೂನ್ ಕೂಡ ಇದೆ. ನಿಮಗೆ ಬೇಕಾಗಿರೋವಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ಕೂಡ ಮಾಡಿಕೊಡ್ತಾರೆ. ಐಬ್ರೋ, ಫೇಶಿಯಲ್ ಅದನ್ನೆಲ್ಲನೂ ಮಾಡಿಕೊಡ್ತಾರೆ. ಸ್ಪಾ ಅಲ್ಲಿ ನಾನು ಕೇಳಿದೆ ಕೆಲವೊಂದೊಂದು ಪ್ಯಾಕೇಜೆಲ್ಲ ಏನೇನಿದೆ ಅಂತ ಹೇಳಿಬಿಟ್ಟು ಅರೌಂಡ್ 9,000 ಬಂದುಬಿಟ್ಟು ನಿಮಗೆ ಕಾಸ್ಟ್ ಬರುತ್ತೆ, ಫುಲ್ ಕಂಪ್ಲೀಟ್ ಬಾಡಿ ಮಸಾಜ್ ಎಲ್ಲ ಇದ್ದರೆ. ಆ್ಯಂಡ್ ನಾನು ಚೆಕ್ ಮಾಡಿದಾಗ ಅವ್ರು ನನಗೆ ಹೇಳಿದರು ಕೂಡ ಕೆಲವೊಂದೊಂದು ಡಿಸ್ಕೌಂಟ್ ಕೊಡ್ತೀವಿ, 20-30% ಏನೋ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು 6,000 to 7,000 ಆಗ್ತಾಯಿತ್ತು ಸ್ಪಾಗೆ. ನಿಮಗೆಲ್ಲಿ ಶಾಪ್ಸ್ ಕೂಡ ಇದೆ. ಏನೇನಾದರೂ ಪರ್ಚೇಸ್ ಮಾಡೋಕ್ಕಿದ್ರೆ, ಏನೇನಾದರೂ ಮರ್ತು ಬಂದಿದ್ರೆ, ಬೇಬಿಗಳಿಗೆ ಟಾಯ್ಸ್ ಆಗಲಿ, ಇದು ಕ್ರೂಸಲ್ಲಿದ್ದಂಥ ಸ್ವಲ್ಪ ದೊಡ್ಡದಾಗಿರೋವಂಥ ಶಾಪು. ಇನ್ನೆಲ್ಲ ಪುಟ್ದಾಗಿತ್ತು. ಇಲ್ಲಿ ಮಕ್ಳಿಗೆ ಬೇಕಾಗಿರುವಂಥ ಸ್ಟಫ್ ಟಾಯ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಕ್ಯೂಟ್ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನನಗೆ ಆ್ಯಕ್ಚುಲಾಗಿ ಅವ್ರದ್ದು ಜ್ಯುವೆಲ್ರಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಜ್ಯುವೆಲ್ರಿ ಆ್ಯಂಡ್ ಎಸ್ಪೆಷಲಿ ರಿಂಗ್ಸ್, ತುಂಬ ಅದ್ಭುತವಾಗಿರೋಂಥ ರಿಂಗ್ಸ್ಗಳೆಲ್ಲ ಇತ್ತು. ಆ್ಯಂಡ್ ವಾಚ್ ಆಗಿರ್ಬೋದು, ಆ್ಯಂಡ್ ಡ್ರೆಸ್, ಸ್ವಿಮ್ ವೇಸು. ಕೆಲವೊಬ್ಬರು ನಾವು ಸ್ವಿಮ್ ವೇಸ್ ಎಲ್ಲ ತೊಗೊಂಡೋಗಿರೋದಿಲ್ಲ, ಲಕ್ಷದ್ವೀಪ್ಗೆ ಹೋಗಬೇಕಾಗಿರುತ್ತೆ ಅಥವಾ ಅಲ್ಲೇ ಇರುವಂಥ ಸ್ವಿಮ್ನ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ತಗೊಂಡೋಗಿಲ್ಲ ಅಂದರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದಾಗಿತ್ತು. ಕೆಲವೊಂದೊಂದು ಮಕ್ಳಿಗೆ ಬೇಕಾಗಿರೋಂಥ ಸ್ವಿಮ್ವೇರ್ ಕೂಡ ಇತ್ತು. ಹ್ಯಾಟ್ಸ್ ಆಗಿರ್ಬೋದು, ಕ್ಯೂಟ್ ಸ್ಟಫ್ಗಳು ಎಲ್ಲನೂ ಇತ್ತು. ಇಫ್ ಯು ಆರ್ ಸಂಬಡಿ ಹೂ ಇಸ್ ಇಂಟ್ರೆಸ್ಟೆಡ್, ಪರ್ಫ್ಯೂಮ್ ಮೇಲಾಗಿ ಪರ್ಫ್ಯೂಮ್ ಬೇಕು ಅನ್ನೋರು ಎಲ್ಲ ನೋಡ್ಬೋದಾಗಿತ್ತು. ಆ್ಯಂಡ್ ನನಗೆ ಇವ್ರದ್ದು ರಿಂಗ್ ಕಲೆಕ್ಷನ್ ಸಿಕ್ಕಾಬಡೆ ಇಷ್ಟ ಆಯಿತು. ತುಂಬ ಚೆನ್ನಾಗಿರುವಂಥ ಒಂದು ಲಕ್ಸುರಿ ಫೀಲ್ ಕೊಡೋವಂಥ ರಿಂಗ್ ಕಲೆಕ್ಷನ್ಸ್ಗಳಿತ್ತು. ಆ್ಯಂಡ್ ಪ್ರೈಸ್ ಕೂಡ ಅದೇ ಥರನೇ ಇರುತ್ತೆ. ನೀವು ಕ್ರೂಸಲ್ಲಿ ಹೋಗ್ಬಿಟ್ಟು ಯು ಕ್ಯಾಂಟ್ ಬಿ ಎಕ್ಸ್ಪೆಕ್ಟಿಂಗ್ ಎವ್ರಿಥಿಂಗ್ ಟು ಬಿ ಚೀಪ್ ಅಲ್ವಾ. ಸೊ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಬಟ್ ಯೂನಿಕ್ ಕಲೆಕ್ಷನ್ಸ್, ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಕೂಡ ಇತ್ತು. ಸೊ ಇವಾಗ 12 o'clock ಮಾರ್ಕಿ ಥಿಯೇಟರಲ್ಲಿ ದೇರ್ ಇಸ್ ಅ ಪ್ರೋಗ್ರಾಮ್. ಏನು ಪ್ರೋಗ್ರಾಮ್ ಅಂದರೆ ಇಂಡಿಯನ್ ಸಿನಿಮ್ಯಾಜಿಕ್ ಅಂತ ಏನೋ ಡ್ಯಾನ್ಸ್ ಶೋಕೇಸ್. ಸೊ ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಶಿ ಈಸ್ ಚೇಂಜಿಂಗ್ ಔಟ್ಫಿಟ್ ಫಾರ್ ಎವ್ರಿ ಅವರ್. ಸೊ ಆಲ್ಮೋಸ್ಟ್ ಎಲ್ಲನೂ ತೋರಿಸಿದ್ದೀನಿ. ಕೆಲವೊಂದು ಶೋಗಳಿದೆ, ಅದನ್ನು ಕೂಡ ಸ್ವಲ್ಪ ಕವರ್ ಮಾಡ್ತೀನಿ. ಬಿಕಾಸ್ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ನಾವು ಕಂಪ್ಲೀಟ್ ವಿಡಿಯೋ ಮಾಡ್ತಾಯಿದ್ರೆ. ನಾನು ಅದಷ್ಟು ನನಗೆ ಅಲ್ಲಿ ಹಾಕಲಿಕ್ಕೂ ಆಗೋದಿಲ್ಲ. ಆಲ್ಮೋಸ್ಟ್ ನಾನು ಇವಾಗ ತೊಗೊಂಡಿರೋದೇ ಮೋರ್ ದ್ಯಾನ್ 30 minutes ಒಂದೊಂದು ವಿಡಿಯೋ ಆಗ್ತಾಯಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಬೇಕು ಅಂತಂದರೆ, ಇಲ್ಲಿರೋ ಪ್ರತಿಯೊಬ್ಬ ಸ್ಟಾಫು ಕೂಡ ದೇ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಫ್ಲೂಯೆಂಟಾಗಿ. ಅದಾದರೆ ಕನ್ನಡ ಮಾತಾಡೋರೆಲ್ಲ ಇಲ್ಲ. ಇಂಗ್ಲೀಷ್ ಹಿಂದಿ ಅಂತೂ ಬಿಜಾಪುರದವರು
ಎಲ್ಲೋ ಒಬ್ಬರು ಸಿಗ್ಬೋದು ನಿಮಗೆ. ಯಾರೋ ಜೈನ್ ಫುಡ್ ಹತ್ರ ಒಬ್ಬರು ಬಿಜಾಪುರದವ್ರು ಇದ್ರಂತೆ, ಕನ್ನಡ ಮಾತಾಡೋರು. ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ ಮತ್ತು ಹಿಂದಿ ಮಾತಾಡ್ತಾರೆ. ಸ್ವಲ್ಪ ಇಂಗ್ಲೀಷ್ ಬಂದ್ರೂ ಆರಾಮಾಗೆ ಮ್ಯಾನೇಜ್ ಆಗಿಬಿಡುತ್ತೆ. ಆ್ಯಂಡ್ ನಿಮಗೆ ಯಾರನ್ನ ಕೇಳಿದ್ರೂ ಎವ್ರಿಬಡಿ ವಿಲ್ ಗೈಡ್ ಯು, ಯಾವ ಥರ ಮಾಡಬೇಕು, ಏನು, ಎಲ್ಲಿಗೆ ಹೋಗಬೇಕು, ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಇವಾಗ ಇಂಡಿಯನ್ ಮ್ಯಾಜಿಕ್ ಅಂತ ಒಂದು ಡಾನ್ಸ್ ಶೋ ಇದೆ. ಸೇಮ್ ಇಲ್ಲೇ ನನ್ನ ಬೇರೆ ಶೋಸ್ಗಳು ಕೂಡ ಇದೆ. ಸ್ವಲ್ಪ ಬೇಗ ಬಂದರೆ ಯು ವಿಲ್ ಗೆಟ್ ವೆರಿ ಗುಡ್ ವ್ಯೂ. ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರೋ ವ್ಯೂ ಸಿಗಲ್ಲ, ಫುಲ್ ಫಿಲ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ತೋರಿಸ್ತಿದ್ದೀನಿ. ಮತ್ತು ಈ ಸೈಡಲ್ಲಿ ಬಾಲ್ಕನಿ ಟೈಪ್. ಬ್ಯೂಟಿಫುಲ್ನ ವ್ಯೂ ನೋಡಿಕೊಂಡು ಇಲ್ಲಿ ಕುತ್ಕೊಂಡು ಯು ಕ್ಯಾನ್ ರೀಡ್. ಅಲ್ಲಿ ನನ್ನ ಮಗಳು ಮಲಗಿದ್ದಾಳೆ. ಸೊ ಟ್ರೆಷರ್ ಹಂಟ್ ಅಂತೆಲ್ಲ ತುಂಬ ಗೇಮ್ಸ್ಗಳು ನಡೀತಾ ಇದೆ. ಆ್ಯಂಡ್ ರಾಕ್ ಕ್ಲೈಂಬಿಂಗ್ ಅದೆಲ್ಲ ಆಗ್ತಿದೆ. ಅದೆಲ್ಲ ಅಂದರೆ ಕೈಂಡ್ ಆಫ್ ಯಾವ ಥರ ಅಂದರೆ ಕಾಂಪಿಟೇಷನ್ ಥರ ಎಲ್ಲ ನಡೀತಾ ಇದೆ ಅಡಲ್ಟ್ಸ್ಗೆ ಮತ್ತು ಕಿಡ್ಸ್ಗೆಲ್ಲ. ನಾವು ಹೋಗೋಕ್ಕಾಗಲ್ಲ ಬಿಕಾಸ್ ಸ್ಲೀಪಿಂಗ್. ಎಸ್, ಒಂದ್ಸಲ ಕ್ರೂಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ. ಬರೀ ಟೈಟಾನಿಕ್ ಮೂವಿದಲ್ಲಿ ನೋಡಿರ್ಬೋದು, ಕ್ರೂಸಿಂಗು ಇರ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕೆಲವೊಂದು ಸಲ ಟ್ರಿಪ್ಪಿಗೆ ಹೋಗೋದು ಅಂದರೆ ನಂದು ಪರ್ಸ್ನಲ್ ಟ್ರಿಪ್ ಹೋಗೋದು ಅಂದ ತಕ್ಷಣ ಒಂದು ಸಿಕ್ಕಾಪಟ್ಟೆ ಶಾಪಿಂಗು, ಸೊ ತುಂಬ ಫ್ಯಾನ್ಸಿ ಆಗಿರೋ ಡ್ರೆಸ್ಗಳು ಅದು ಇದನ್ನೆಲ್ಲ ತೊಗೊಳಕ್ಕೆ ಹೋಗ್ತೀವಿ. ನನ್ನ ಸಜೆಷನ್ ಏನಂದರೆ ಇಫ್ ಯು ಆರ್ ಸಂಬಡಿ ಹೂ ಇಸ್ ಕಂಫರ್ಟಬಲ್ ವಿತ್ ಕಂಫರ್ಟಬಲ್ ಕ್ಲಾತ್ಸ್ ಇದ್ದರೆ ಮಾತ್ರ ನೀವು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ, ಎಲ್ಲ ಕಡೆ ಓಡಾಡೋಕ್ಕಾಗುತ್ತೆ. ಆ್ಯಂಡ್ ಸ್ಪೆಷಲಿ ಗರ್ಲ್ಸ್ ನಾವು ತುಂಬ ಹೀಲ್ಸ್ ಯೂಸ್ ಮಾಡೋದು ಇದೆಲ್ಲ ಮಾಡ್ತೀವಿ. ಎಲ್ಲ ಕಡೆ ಹೀಲ್ಸ್ ಯೂಸ್ ಮಾಡಿಕೊಂಡು ಅಥವಾ ತುಂಬ ಅಂದರೆ ಸ್ಟೈಲಿಶ್ ಕ್ಲಾತ್ಸ್ಗಳನ್ನ ಹಾಕ್ಕೊಂಡು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ
ಬೇಸಿಕ್ ಕಂಫರ್ಟ್ ನಾವು ಕ್ಲಾಸ್ನ ಔಟ್ಫಿಟ್ನ ಯೂಸ್ ಮಾಡಿದ್ರೆ ನಾವು ತುಂಬಾ ಆರಾಮಾಗಿರ್ಬೋದು. ದಿಸ್ ಈಸ್ ಮೈ ಟೇಪ್. ನಂಗೆ ಗೊತ್ತಿಲ್ಲ, ಇಟ್ಸ್ ಅಕಾರ್ಡಿಂಗ್ ಟು ಮೀ, ನನಗೆ ಹಂಗೆ ಅನಿಸುತ್ತೆ. ವುಡ್ ಯೂಸ್ ಇಸ್ ತುಂಬಾ ಇದು ಒಂದೊಂದೇ ಹಾಕೊಂಡು ಓಡಾಡ್ತಾ ಇದ್ದೀನಿ. 3 ಶೂಸ್ ತಗೊಂಡಿದ್ದೀನಿ. ನಾನು ತುಂಬ ಶೂಸು ಮತ್ತು ಹೀಲ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಸುಮ್ಮನೆ ನಂಗೆ ಅನ್ಸುತ್ತೆ ನಾನು ತುಂಬ ಲಗೇಜ್ ಮಾಡ್ಕೊಂಬಂದೆ ಅಂತ. ಅದರಲ್ಲಿ ನಾನು ಯಾವುದೂ ಯೂಸ್ ಮಾಡಿಲ್ಲ. ಆ್ಯಂಡ್ ಮೇಕಪ್ ಕೂಡ ತೊಗೊಂಬಂದಿದ್ದೀನಿ. ಓಕೆ, ಮೇಕಪ್ ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ. ಲಿಪ್ಸ್ಟಿಕ್ ಬಿಟ್ಟರೆ ನಾನು ಬೇರೆ ಏನೂ ಹಾಕೊಳ್ತಾನೆ ಇಲ್ಲ. ಆ್ಯಂಡ್ ನಾನೊಬ್ಬಳು ಅಂತ ಅಲ್ಲ, ನಾವಿಲ್ಲಿ ತುಂಬ ಜನ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅದೇ ಥರನೇ ಇದ್ದಾರೆ. ಎಲ್ಲರೂ ತುಂಬ ಫ್ರೀಯಾಗಿ, ಈಸಿಯಾಗಿ ಕ್ಯಾಶುವಲ್ ಡ್ರೆಸ್ಸಸ್ ಹಾಕ್ಕೊಂಡು. ಆಲ್ಮೋಸ್ಟ್ ನಾನು ನೈಟ್ ಡ್ರೆಸ್ ಎಲ್ಲ ನೋಡ್ತಿದ್ದೀನಿ. ಎಷ್ಟೊಂದು ಜನ ನೈಟ್ ಡ್ರೆಸ್ ಸ್ವಲ್ಪ ಲೂಸ್ ಆಗಿರುವಂಥ ಡ್ರೆಸ್ಗಳನ್ನ ಹಾಕೊಂಡು ಓಡಾಡ್ತಿದ್ದಾರೆ. ದಟ್ ಈಸ್ ಹೌ ಇಟ್ ಶುಡ್ ಬಿ. ತುಂಬ ಫ್ಯಾನ್ಸಿಯಾಗಿ ಏನು ತೊಗೊಳಕ್ಕೆ ಹೋಗ್ಬೇಡಿ, ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆಲ್ಲ ನಿಮ್ಮ ಹತ್ರ ಇರೋದ್ರಲ್ಲೇ ಸ್ವಲ್ಪ ಏನಾದರೂ ಹಾಗೆ ಮಾಡ್ಕೊಂಡು ಡ್ರೆಸ್ನ ಹಾಕ್ಕೋಬೋದು. ಸೊ ಎಕ್ಸ್ಟ್ರಾ ಪರ್ಚೇಸಿಂಗ್ ಅಂತೂ ಬೇಡ. ವಿಚ್ somebody has done who is not using it as of now. ಶಾಪಿಂಗ್ ಮಾಡಿದ್ದೆ ತಾನೇ ನೀನು? ಇನ್ನು ಇದೆ 2-3 ಔಟ್ಫಿಟ್ ಹಂಗೆ ಇಟ್ಟಿದ್ದೀನಿ. ಇವತ್ತು ನೈಟ್ ಹಾಕ್ಬೋದು. ನಾಳೆ 9 ಗಂಟೆಗೆ ಮುಂಬೈಯಲ್ಲಿ ಇರ್ತೀವಿ. 4 ಗಂಟೆಗೆ ನಮಗೆ ವಾಪಸ್ ಬ್ಯಾಂಗ್ಳೂರಿಗೆ ಫ್ಲೈಟ್ ಇದೆ. 4 ಗಂಟೆವರೆಗೂ ಏನು ಮಾಡೋದೋ ಗೊತ್ತಿಲ್ಲ. ಲಗೇಜ್ ಬೇರೆ ತುಂಬ ಇದೆ. ಸೊ ತಗೊಂಡು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಡಿಸಪಾಯಿಂಟ್ಮೆಂಟ್ ಆದಮೇಲೆ ನಾವು ಮೇ ಬಿ ಇದಕ್ಕೆ ಹೋಗಿ ಕೂರ್ಬೇಕನ್ಸುತ್ತೆ. ಏರ್ಪೋರ್ಟಿಗೆ ಹೋಗಿ ಏರ್ಪೋರ್ಟಲ್ಲೇ ಕೂರಬೇಕು ಅಂತ ಅನ್ಸುತ್ತೆ. ಇನ್ನೂ ವೆಬ್ ಚೆಕಿನ್ ಆಗಿಲ್ಲ, ಮಾಡಬೇಕು. ಇಂಟರ್ನೆಟ್ ಇಲ್ಲ. ಇಲ್ಲಿ ನಾವು ಈ ಸಮುದ್ರದಲ್ಲಿ ಎಲ್ಲಿದ್ದೀವಿ ಅಂತಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಲಕ್ಷದ್ವೀಪ ಹತ್ರ ಹೋಗ್ತಾ ಇರಬೇಕಾದ್ರೆ ನಮಗೆ ಇಂಟರ್ನೆಟ್ ಸಿಗ್ತಾ ಇತ್ತು. ಇವಾಗಂತೂ ಯಾವ ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ. ಕಂಪ್ಲೀಟ್ ಮಧ್ಯದಲ್ಲಿದ್ದೀವಿ, ಅರಬ್ಬಿ ಸಮುದ್ರದ ಮಧ್ಯದಲ್ಲಿದ್ದೀವಿ. ಇಲ್ಲಿ ಎಲ್ಲಿಂದ ಇಂಟರ್ನೆಟ್ ಸಿಗಬೇಕು? ಫಸ್ಟ್ ಕಾಲ್ ಮಾಡೋಕ್ಕೂ ಸಿಗ್ತಾ ಇಲ್ಲ. ನೋಡಬೇಕು. ಒಂಥರ ನಾಳೆ ಮಾರ್ನಿಂಗ್ ಒಂಥರ ಚೆನ್ನಾಗಿದೆ. ಔಟ್ ಆಫ್ ನೆಟ್ವರ್ಕ್ ಕವರೇಜ್ ಒಂದೊಂದ್ಸಲ ಬೇಕಾಗುತ್ತೆ ಈ ಥರ ಮೊಬೈಲ್ ಚೇಂಜ್ ಆಗೋದ್ರಿಂದ ದೂರ. ನಾನು ಸ್ಪೆಷಲಿ ನಾನು ಮನೇಲಿದ್ದರೆ ಫ್ರೀಯಾಗಿದ್ದೆ ಅಂತ ಅಂದರೆ ಆಲ್ಮೋಸ್ಟ್ ಕೊರಿಯನ್ ಸೀರೀಸ್ ನೋಡ್ತಾ ಇರ್ತೀನಿ. ಜೋರಾಗಿ ಮಾತಾಡು. ಕೊರಿಯನ್ ಸೀರೀಸ್ ನೋಡ್ತಾ ಇರ್ತೀನಿ. ಇಲ್ಲೇ ಬಂದು ಮೊಬೈಲ್ ಏನೂ ಇಲ್ದಲೆ ಆ್ಯಕ್ಚುಲಾಗಿ ಚೆನ್ನಾಗಿದೆ. ಒಂಥರ ಆಚೆ ಕಡೆ ನೋಡ್ತಾ ಕಂಪ್ಲೀಟ್ ಆಮೇಲೆ ಜನಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ಅದು ನೋಡೋಕ್ಕೆ. ಆ್ಯಂಡ್ ತುಂಬ ಶೋಸ್ಗಳಿದೆ ಅದೆಲ್ಲ ನೋಡೋಕ್ಕೆ. ಆ್ಯಂಡ್ ಫುಡ್ ವೈಸ್ ಕೂಡ ಫುಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಫುಡ್ ಕ್ವಾಲಿಟಿ ಕೂಡ. ನಂಗೆ ಬ್ರೇಕ್ಫಾಸ್ಟ್ ಭಾಳ ಇಷ್ಟ ಆಯಿತು. ಲಂಚ್ ಡಿನ್ನರ್ಗಿಂತ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಲಂಚ್ ಡಿನ್ನರಲ್ಲಿ ಏನಂತಂದರೆ ನಾವು ಯಾವ ಥರ ಅಂತಂದರೆ ತುಂಬ ವೆರೈಟೀಸ್ ಇದ್ದು, ತುಂಬ ಫ್ಯಾನ್ಸಿ ವೆರೈಟೀಸ್ ಎಲ್ಲ ಇತ್ತು. ಒಂದಿನ ತಿನ್ಬೋದು, 1 ಟೈಮ್ 2 ಟೈಮ್ಸ್ ತಿನ್ಬೋದು. ನಮಗೆ ಕಂಫರ್ಟ್ ಫುಡ್ ಜಸ್ಟ್ ಅನ್ನ ಸಾಂಬಾರು ಚೆನ್ನಾಗಿರೋದು ಸಿಕ್ಕರೂ ಸಾಕು, ಆ ಥರ ಆಗುತ್ತೆ. ನಿನ್ನೆ ನೈಟ್ ನಮಗೆ ಹಂಗೆ ಆಗಿದ್ದು. ಮಧ್ಯಾಹ್ನ ಫುಡ್ ಇದೆಲ್ಲ ಇದು ರೋಟಿ ಆ ಥರ ಎಲ್ಲ ಇತ್ತು. ಆ್ಯಂಡ್ ನೈಟ್ ನಮಗೆ ಹಸುವೆ ಆಗಿದ್ದಿಲ್ಲ. ಇಲ್ಲಿ ಮಾಡೋದೇನಿದೆ ಏನೂ ಆಗಿರಲಿಲ್ಲ. ಸೊ ಹಸು ಆಗಿರಲಿಲ್ಲ. ಜಸ್ಟ್ ರೈಸ್ ಸಾಂಬಾರು ತಿನ್ಕೊಂಡು ಹೋದ್ವಿ. ವಿ ನೀಡ್ ಸಮ್ ಕಂಫರ್ಟ್ ಫುಡ್. ನಂಗೆ ಗೊತ್ತಿಲ್ಲ, ಬಟ್ ಫಾರ್ ಅಸ್ ಇಟ್ಸ್ ಲೈಕ್ ದಟ್. ಎವ್ರಿ ಡೇ ಫ್ಯಾನ್ಸಿ ಫುಡ್ ಅದೆಲ್ಲ ಅಷ್ಟೊಂದು ಇಡ್ಸೋದಿಲ್ಲ. ನಾರ್ಮಲ್ ಫುಡ್ ಇಷ್ಟ ಆಗುತ್ತೆ. ಬಟ್ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲನೂ. ಆ್ಯಂಡ್ ಇಲ್ಲಿ ಯಾವುದೇ ಕಾರ್ನರಲ್ಲೂ ನೀವು ಒಂದು ಸ್ವಲ್ಪನೂ ಧೂಳು ನೋಡೋಕ್ಕಾಗಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ವೆಲ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಸ್ಟಾಫ್ ಕೂಡ ಅಷ್ಟೇ ಒಳ್ಳೆಯವರಿದ್ದಾರೆ. ಅಷ್ಟೇ ಪೊಲೈಟಾಗಿ ಮಾತಾಡ್ತಾರೆ ನಿಮ್ಮ ಹತ್ರ. ಇವರಷ್ಟೇ. ಹೌದು, ವಾಟರ್ ಕೊಡ್ತಾರೆ ಡೈಲಿ 3 ಲೀಟರ್ಸ್. ನನಗೆ ಸ್ಟೋರ್ ಆಗ್ತಾ ಇದೆ. ನಾನೇ ಕುಡಿದು ಖಾಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಳೇನು ಕುಡಿತಾ ಇಲ್ಲ. ಅದಕ್ಕೆ ಒಂದು ಬಾಟ್ಲ್ ಇಲ್ಲೇ ತೊಗೊಂಬಂದು ಕುಡಿತಿದ್ದೀವಿ. ಅಂದರೆ ಅಲ್ಲಿ ಇದು ರೂಮಲ್ಲಿ 3 ಲೀಟರ್ಸ್ ಡೈಲಿ ತಂದು ಕೊಡ್ತಾರೆ. ಅದು ಬಿಟ್ಟು ಮತ್ತು ನಮಗೆ ಊಟಕ್ಕೆಲ್ಲ ಹೋದಾಗ ಅಲ್ಲೂ ಕೂಡ ಸಪ್ರೇಟಾಗಿ ಅವ್ರು ವಾಟರ್ ಕೊಡ್ತಾರೆ. ಹಾಗಾಗಿ ಅಷ್ಟೊಂದು ಖಾಲಿ ಆಗ್ತದೆ. ಬರ್ಬೇಕಾದ್ರೆ ಅನಿಸ್ತಿತ್ತು 3 ಲೀಟರ್ ಸಾಕಾಗುತ್ತೆ. ಆಲ್ರೆಡಿ ಅಲ್ಲೊಂದು 5-6 ಲೀಟರ್ ಸ್ಟೋರೇಜ್ ಆಗಿದೆ. ಹೌದು. ನಾಳೆ ಬ್ರೇಕ್ಫಾಸ್ಟ್ ಇರುತ್ತೆ ಸ್ಟಾರ್ಚ್.
ಮಾರ್ನಿಂಗ್ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಮೇಲ್ಗಡೆ ಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಸನ್ರೈಸ್ ಅಂತೂ ಅಲ್ಟಿಮೇಟ್ ವ್ಯೂ ಇರ್ತದೆ, ಮಿಸ್ ಮಾಡಿಕೊಂಡು ನಾಳೆ ಬರ್ತಾಳಂತೆ, ನೋಡೋಣ. ನಾನು ಮತ್ತೆ ಬರ್ತೀನಿ, ಅವ್ರು ಬಂದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಈ ವಿಡಿಯೋದಲ್ಲಿ ನಾವು ಹೇಗೆ ಬುಕ್ ಮಾಡಿದ್ವಿ ಅಂತೆಲ್ಲನೂ ನಾನು ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ. ಸೊ ಅದು ಹೆಲ್ಪ್ಫುಲ್ ಆಗಿರುತ್ತೆ ಇಫ್ ಯು ಆರ್ ಸಂಬಡಿ ಹೂ ವಾಂಟ್ಸ್ ಟು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ. ತುಂಬ ಆಪ್ಷನ್ಸ್ ಇದೆ, ಹೆಂಗಾರ ಬುಕ್ ಮಾಡ್ತೀವಿ. ಆಮೇಲೆ ಜಸ್ಟ್ ನೀವು ಅಲ್ಲಿ ಹೋಗಿ ವೆಬ್ಸೈಟ್ ಚೆಕ್ ಇನ್ ಮಾಡಿದ್ರೆ ಸಾಕು, ಅವರೇ ನಿಮ್ಗೆ ವಾಪಸ್ ಕಾಲ್ ಮಾಡ್ತಾರೆ. ಈಗ ನೀವು ಕೊಚ್ಚಿಯಿಂದ ಸೇಲ್ ಮಾಡ್ತೀರಾ ಇಲ್ಲ ಮುಂಬೈಯಿಂದ ಸೇಲ್ ಮಾಡ್ತೀರಾ ಅಂದರೆ ನಿಮಗೆ ಮುಂಬೈಗೆ ಹೆಂಗೆ ಹೋಗ್ಬೋದು, ಕೊಚ್ಚಿಗೆ ಹೆಂಗೆ ಬರ್ಬೋದು, ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿ ಬರ್ಬೋದು. ನಾವು ಫಸ್ಟಿಗೆ ಆ್ಯಕ್ಚುಲಿ ಟ್ರೈನೇ ಬುಕ್ ಮಾಡಿದ್ವಿ ಕೊಚ್ಚಿಗೆ. ಅವಾಗ ಏನೋ ಅವಾಗ ಸಡನ್ನಾಗಿ ಮಾಡಿಬಿಟ್ವಿ, ಆಮೇಲೆ ಕೊರೋನಾ ಅದು ಇದು ಅಂತ ಏನೋ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಸೊ ಎಂಡ್ ಮೂಮೆಂಟಲ್ಲಿ ಇದು ಟ್ರೈನ್ನ ಕ್ಯಾನ್ಸಲ್ ಮಾಡಿಕೊಂಡು ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇನ್ನೊಂದು ಏನಂತಂದರೆ ತುಂಬ ಚಿಕ್ಕ ಮಕ್ಕಳಿದ್ರೆ ಟ್ರೈನಿಗಿಂತ ಫ್ಲೈಟ್ ಓಕೆ ಥಿಂಕೇ ಮಾಡಲಿಲ್ಲ, ನೈಟ್ ಮಲಗ್ತಾಳ ಇಲ್ವಾ ಅಂತ. ಓಕೆ, ಫ್ಲೈಟಲ್ಲಿ ಮಾಡಿದರೆ ಈಸಿ ಆಯಿತು, ಬೇಗ ಹಿಂಗೋ ಎಂಟರ್ಟೈನ್ ಮಾಡಿ 1 ಅವರಲ್ಲಿ ಬಂದುಬಿಡ್ತೀವಿ. ಸೊ ಅದು ನಡೆಯುತ್ತೆ. ಸೊ ಸ್ವಲ್ಪ ದೊಡ್ಡವರಿದ್ದರೆ ದೊಡ್ಡ ಮಕ್ಕಳಿದ್ರೆ ಆರಾಮಾಗಿ ನೀವು 2 ಕಡೆಯಿಂದ ಟ್ರೈನ್ ಮಾಡಿದರೆ ನಿಮ್ಗೆ ಅದೇ ಒಂದು ತುಂಬ ಅಮೌಂಟ್ ಸೇವ್ ಆಗುತ್ತೆ. ಆ್ಯಂಡ್ ಇದು ಪೀಕ್ ಸೀಸನ್, ನ್ಯೂ ಇಯರ್ ಕೂಡ ಬರುತ್ತೆ ಆ್ಯಂಡ್ ಕ್ರಿಸ್ಮಸ್ ಕೂಡ ಇರ್ತಾರೆ. ಸ್ವಲ್ಪ ಈ ಸೀಸನಲ್ಲಿ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ನೀವು ಆಫ್ ಸೀಸನಲ್ಲಿ ಹೋದರೆ ಇದ್ರದ್ದು ಪ್ರೈಸ್ ಕೂಡ ನಿಮಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಾವಲ್ಲಿ ನೋಡಿದಾಗ ಪ್ರೈಸ್ ಕಾಸ್ಟ್ಲಿ ಇದೆ ಅನಿಸುತ್ತೆ, ಬಟ್ ಇಲ್ಲಿ ಬಂದಮೇಲೆ ಅವರು ಒಂದು ತುಂಬ ಬರ್ತಿದೆ. ಅವರು ಕ್ಯೂರೇಟ್ ಮಾಡಿರೋದಾಗಲಿ, ಆ್ಯಕ್ಟಿವಿಟೀಸ್ನ ಅವರು ಅರೇಂಜ್ ಮಾಡಿರೋದಾಗಲಿ ಇಲ್ಲಿ, ಆ್ಯಂಡ್ ಡ್ಯಾನ್ಸ್ ಶೋಸ್ಗಳು ನಡೆಯುತ್ತೆ. ದೇ ಆರ್ ವೆರಿ ವೆಲ್ ಟ್ರೈನ್ ಡ್ಯಾನ್ಸರ್ಸ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಯಾವುದೇ ಒಂದು ಆ್ಯಕ್ಟಿವಿಟಿ ಆದ್ರೂ ತುಂಬಾ ಚೆನ್ನಾಗಿ ಅವರು ಅದನ್ನು ನಡೆಸ್ಕೊಡ್ತಾರೆ. ಸೊ ವರ್ತಿದೆ. ಅಲ್ಲಿ ನಾವು ನೋಡಿದಾಗ ಅಯ್ಯೋ ಫಸ್ಟ್ ಇದೆ ಅನಿಸ್ಬೋದು, ಬಟ್ ಇಲ್ಲಿಗೆ ಬಂದಮೇಲೆ ನಿಜವಾಗ್ಲೂ ಯು ವಿಲ್ ನಾಟ್ ರಿಗ್ರೆಟ್ ಇಟ್. ತುಂಬಾ ಬರ್ತಿದೆ. ಬಟ್ ಮೇಕ್ ಶೋರ್ ಬಂದು ಸುಸ್ತಾಗಿ ಸುಮ್ಮನೆ ರೂಮಲ್ಲಿ ಮಲ್ಕೊತೀನಿ ಅನ್ನೋರಿಗೆ ಮಾತ್ರ ಅಲ್ಲವೇ ಅಲ್ಲ, ಇದು ದುಡ್ಡು ಖರ್ಚು ಮಾಡ್ಕೊಂಡು ಬರೋಕ್ಕೆ ಹೋಗಬೇಡಿ. ಬಂದು ಎಲ್ಲನೂ ನೋಡ್ತೀನಿ, ಎಲ್ಲನೂ ಎಂಜಾಯ್ ಮಾಡ್ತೀನಿ ಅನ್ನೋದಾದರೆ ಡೆಫಿನೆಟ್ಲಿ ಅ ವೆರಿ ಗುಡ್ ವರ್ತ್. ಆ್ಯಕ್ಚುಲಿ ಊಟದ ಟೈಮ್ ಆಗಿದೆ, ಅವಳು ಎದ್ದೇಳ್ತಾ ಇಲ್ಲ. ಅವಳು ಎದ್ದೇಳ್ತಾ ನಾವು ಹೋಗಿ ಒಂಚೂರು ಊಟ ಮಾಡಿ 2 o'clock ಮತ್ತೊಂದು ಶೋ ಇದೆ, ಅಲ್ಲಿಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಅವಳು ಎದ್ದೇಳ್ತಾ ಇಲ್ಲ, ಎದ್ದೇಳ್ಸೋಕ್ಕೆ ಇಷ್ಟ ಕೂಡ ಇಲ್ಲ. ಅವಳು ನೈಟ್ ಮಲ್ಗೋದು ಲೇಟ್ ಮಾಡ್ತಿದ್ದಾಳೆ. ಆ್ಯಂಡ್ ಇವತ್ತು ಸ್ವಲ್ಪ ಲೇಟಾಗೆ ಮಲ್ಗೋಣ ಅಂತ, ಬಿಕಾಸ್ ನ್ಯೂ ಇಯರ್ ಅಲ್ವಾ, ತುಂಬ ಪಾರ್ಟೀಸ್ ನಡೀತಾ ಇದೆ. ನ್ಯೂ ಇಯರ್ ಕೌಂಟ್ ಡೌನ್ ಅದೆಲ್ಲ ಏನೇನೋ ಇರುತ್ತೆ. ಸೊ ಅದನ್ನೆಲ್ಲ ಮಿಸ್ ಮಾಡೋದು ಬೇಡ ಅಂತ. ಓಕೆ, ಆಲ್ರೆಡಿ ನನ್ನ ಮೆಮೊರಿ ಫುಲ್ ಆಗಿಬಿಟ್ಟಿದೆ, ತುಂಬಾ ವೀಡಿಯೋಸ್ನ ಮಾಡಿ ಮಾಡಿ ಮಾಡಿ. ಬಿಕಾಸ್ ಶೋಸ್ ಎಲ್ಲ ಸಿಕ್ಕಾಬಿಟ್ಟೆ ಫುಲ್ಲು ಲೆಂತಿ ಶೋಸ್ಗಳಿರೋದ್ರಿಂದ ತುಂಬ ಫಿಲ್ ಆಗಿದೆ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ರೆಡಿ ಆಗಿದ್ದೀವಿ ನ್ಯೂ ಇಯರ್ ಸೆಲೆಬ್ರೇಷನ್ನ ನೋಡಲಿಕ್ಕೆ. ನನ್ನ ಔಟ್ಫಿಟ್ ಹೇಗಿದೆ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಇಟ್ಸ್ ಬಾಡಿಕಾನ್ ಟಾಪ್ ಮತ್ತು ಒಂದು ಸ್ಕರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಿಟ್ಸ್ ಮೈ ಡಾಟರ್. ಹಾಯ್ ಚಿನ್ನಿ, ಹಾಯ್ ಹೇಳಮ್ಮ. ಹಾಯ್. ಎಸ್, ಅವಳದು ಕೂಡ ಸೇಮ್ ನನ್ನ ಥರನೇ ಆಲ್ಮೋಸ್ಟ್ ಸೇಮ್ ಕಲರ್ ಡ್ರೆಸ್. ಸೊ ವಿ ಬೋತ್ ಆರ್ ರೆಡಿ. ಫುಲ್ ಔಟ್ಫಿಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಲ್ಲ ಬಂಗಾರಿ, ಹಾಯ್. ಔಟ್ಫಿಟ್ ಈ ಥರ ಇದೆ, ಒಂದು ಬಾಡಿಕಾನ್ ಟಾಪು ವಿತ್ ಸ್ಕಾಟ್ಸ್. ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ದ ಪಾರ್ಟಿ. 31st ಈವ್ನಿಂಗ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲರೂ ಡೆಕ್ 10 ಇದ್ದರು. ಬಿಕಾಸ್ ನೆಕ್ಸ್ಟ್ ಇದ್ದಿದ್ದು ಎಲ್ಲ ಪ್ರೋಗ್ರಾಮ್ಸು ಕೂಡ ಡೆಕ್ 10 ನಡೀತಾ ಇತ್ತು. ಆ್ಯಂಡ್ ತುಂಬ ಜನ ಮಾರ್ನಿಂಗ್ ಸನ್ರೈಸ್ನ ಮಿಸ್ ಮಾಡಿರ್ತಾರೆ ಲೈಕ್ ಮೀ. ಅದಕ್ಕೋಸ್ಕರ ಅಟ್ಲೀಸ್ಟ್ ಸನ್ಸೆಟ್ನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ರೆಡಿ ಆಗಿದ್ರು ಸನ್ಸೆಟ್ನ ರೆಕಾರ್ಡ್ ಮಾಡೋದಕ್ಕೆ. ಆ್ಯಂಡ್ ಈವನ್ ನಾನು ಕೂಡ ರೆಕಾರ್ಡ್ ಮಾಡಿದ್ದೀನಿ, ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ.
ಸನ್ಸೆಟ್ ನೋಡಿಕೊಂಡು ಕೆಳಗಡೆ ಒಂದು ಆ್ಯಕ್ಟಿಂಗ್ ಕೋಚ್ ಅಥವಾ ಕ್ಲಾಸ್ ನಡೀತಾ ಇತ್ತು, ಅದನ್ನು ನೋಡೋಣ ಅಂತ ಬಂದೆ. ಆ್ಯಂಡ್ ಈ ಇಬ್ಬರು ಬಾಯ್ಸ್ಗಳೇನಿದ್ದಾರೆ ದೇ ಆರ್ ಅಮೇಝಿಂಗ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅವರಿಂದ ಒಂದು ಸಿಂಪಲ್ ಆಗಿರೋವಂಥ ಆ್ಯಕ್ಟಿಂಗ್ ಕ್ಲಾಸಸ್ ನಡೀತಾ ಇತ್ತು. ಆ್ಯಂಡ್ ಸ್ವಲ್ಪ ಗ್ರೂಪ್ಸ್ನ ಮಾಡಿಬಿಟ್ಟು ಅವರಿಗೆ ಕೆಲವೊಂದೊಂದು ಥೀಮ್ ಪ್ರಕಾರ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದರು. ಸೊ ಪಾಪು ಮಲಗಿದ್ಲು, ಹಾಗಾಗಿ ನಾನು ಒಬ್ಬಳೇ ಬಂದಿದ್ದೆ ಸುಮ್ಮನೆ. Let me see everybody's hands up in the air and clap, 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 and clap, clap, clap. ಸೊ ಈ ಥರ ನಮ್ಮ ನ್ಯೂ ಇಯರ್ ಸ್ಟಾರ್ಟ್ ಆಯಿತು. ಇದೇ ಥರ ಪ್ರತಿ ವರ್ಷವೂ ಕೂಡ ನಮ್ಮ ಮುದ್ದು ಮಗಳ ಜೊತೆ ನ್ಯೂ ಇಯರ್ ಆಚರಣೆ ಮಾಡಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ನಾನು ಬಯಸ್ತೀನಿ. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಗೂಗಲಲ್ಲಿ ಕೊಡೆಲ ಕ್ರೂಸ್ ಅಂತ ಹೊಡೆದು ಅದರಲ್ಲಿ ಅಪ್ಕಮಿಂಗ್ ಕ್ರೂಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಬರೋ ಎಲ್ಲ ಕ್ರೂಸ್ಗಳ ಡೀಟೇಲ್ಸನ್ನು ಬರುತ್ತೆ. ಅಂದರೆ ಯಾವ್ಯಾವ ಡೇಟ್ಸಲ್ಲಿ ಕ್ರೂಸ್ಗಳು ಎಲ್ಲೆಲ್ಲಿ ಹೋಗುತ್ತೆ ಅಂತ ನಿಮಗೆ ಬರ್ತಾ ಇದೆ. ಸೊ ನಾನು ಫಸ್ಟ್ 15 ಜಾನ್ ಏನಿತ್ತು ಅದನ್ನೇ ಸೆಲೆಕ್ಟ್ ಮಾಡಿದೆ. ಅದು ಮುಂಬೈ ಟು ಕಂಪ್ಲೀಟ್ ರೌಂಡ್ ಟ್ರಿಪ್. ಅದರಲ್ಲಿ ನೀವು ಇದೇ ಥರ ಅಡಲ್ಟ್ಸು ಅಥವಾ ನೀವು ಮಕ್ಳು ಕರ್ಕೊಂಡು ಹೋಗ್ತಿದ್ರೆ ಎಷ್ಟು ಜನ ಹೋಗ್ತಿದ್ದೀರೋ ಅಷ್ಟು ಡೀಟೇಲ್ಸ್ ಹಾಕಿದ್ರೆ ಅದ್ರ ಪ್ರಕಾರ ನಿಮಗೆ ಪ್ರೈಸು ಕ್ಯೂರೇಟಾಗಿ ಬರುತ್ತೆ. ಆ್ಯಂಡ್ ಕೆಲವೊಂದು ಪಿಕ್ಚರ್ಸ್ ಕೂಡ ಇರುತ್ತೆ, ನಿಮಗೆ ವ್ಯೂ ಯಾವ ಥರ ಇರುತ್ತೆ ಅಂತ. ಇಂಟೀರಿಯರ್ ಅಂತಂದರೆ ನಿಮಗೆ ಸಿ ವ್ಯೂ ಇರೋದಿಲ್ಲ. ಸಿ ವ್ಯೂ ತೊಗೊಳೋದ್ರಿಂದ ಹೊರಗಡೆ ಹೇಗಿರುತ್ತೆ ವ್ಯೂ ಅನ್ನೋದನ್ನು ಬರುತ್ತೆ. ಆ್ಯಂಡ್ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಬೇಕು, ನೀವು 15 ಸೆಲೆಕ್ಟ್ ಮಾಡಿ 16 ವಾಪಸ್ ಬರ್ತೀನಿ ಅಂದರೆ ಆಗೋದಿಲ್ಲ. ಅದು ಕಂಪ್ಲೀಟ್ ಏನು ರೌಂಡ್ ಟ್ರಿಪ್ ಇದೆ ಅದು ಫುಲ್ಲಾಗಿ ನೀವು ಹೋಗಲೇಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಡೆಕ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಈಸಿಯಾಗಿ ಬುಕ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ಹೋಗಿ ಚೆಕ್ ಮಾಡಿದರೆ ಅವ್ರದ್ದು ನಂಬರ್ ಕೂಡ ಇರುತ್ತೆ, ನಂಬರಿಗೆ ಕಾಲ್ ಮಾಡ್ಬೋದು. ಅಥವಾ ನೀವು ಚೆಕ್ ಮಾಡಿದರೆ ಅವರೇ ನಿಮಗೆ ವಾಪಸ್ ಕಾಲ್ ಕೂಡ ಮಾಡ್ತಾರೆ. ಸೊ ನೀವು ಅವ್ರ ಹತ್ರ ಕೂಡ ಹೇಳಿ ಬುಕ್ ಮಾಡಿಸ್ಕೊಬೋದು. ಹ್ಯಾಪಿ ವೆಕೇಷನ್.